ದ್ವಾರ ಪಾಲಕರಾಗ ನಿಂತವ್ರಲ್ಲ ಇವರು. ಏನ್ರಿ ನೀನ್ ಇಷ್ಟು ದಿನ ಮೇಡಮ್ ಮೇಡಮ್ ಅಂತ ತಿರುಗ್ತಿದ್ಯಲ್ಲ, ಅವಳು ಮೇಡಮ್ ಅಲ್ಲ, ಗಂಗಾ. ನಿತ್ಯ ಗಂಗಾ ಅಂತ ಇಬ್ರಿದ್ದಾರೆ. ಇಷ್ಟು ದಿನ ನಿತ್ಯ ಅಂತ ಮೋಸ ಮಾಡಿದ್ದು ಗಂಗಾ. ಹೌದಾ? ಏಯ್, ಇದೇನೋ ಇಷ್ಟು ಶಾಕಿಂಗ್ ನ್ಯೂಸ್ ಹೇಳ್ತಾ ಇದೀವಿ, ಸಿಂಪಲ್ ಆಗಿ ಹೋಗ್ತಾ ಇದೆಯಲ್ಲ ನೀನು. ಶಾಕ್ ಯಾಕಾಗ್ಬೇಕು? ಏನು ಒಂದೇ ತರ ಇಬ್ರು ಇರೋದು ನಿನ್ಗೆ ಶಾಕ್ ಆಗಲ್ವಾ? ಈ ವಿಷಯ ನಿಮ್ಗೆ ಈಗ ಗೊತ್ತಾಯ್ತು, ನನಗೆ ಯಾವಾಗಲೂ ಗೊತ್ತು. ದೇವಿಪುರದ ಗುಡಿಲಿ ಸಾರ್ಗೂ ನಿತ್ಯ ಮೇಡಮ್ಗೂ ನಿಶ್ಚಿತಾರ್ಥ ಆಗಿದ್ದ ದಿನಾನೇ ನಿತ್ಯ ಮೇಡಮ್ ಆಗಿರೋ ಇನ್ನೊಂದು ಹುಡುಗಿನ ಆ ಗುಡಿಲ ನೋಡಿದ್ದೆ. ಸಾರಿ ಮೇಡಮ್. ಪರವಾಗಿಲ್ಲ. ಮತ್ತೆ ಈ ವಿಷಯನ ನಮ್ಗೆ ಯಾಕೆ ಹೇಳಿಲ್ಲ ಇಷ್ಟ ದಿನ? ಮತ್ತೆ ಆ ಎರಡನೇ ಕ್ಯಾರೆಕ್ಟರ್ ನನಗೆ ಕಾಣಿಸ್ಲೇ ಇಲ್ಲ. ನಮಗ್ ಕಾಣಿಸಿದ್ಲು, ಮತ್ತೆ ನೀವ್ಯಾಕೆ ಹೇಳಲಿಲ್ಲ? ನಮಗ್ ಕೂಡ ಕಣ್ಣಿಗೆ ಕಾಣಿಸಿ ಹಾಗೆ ಮಾಯ ಆಗ್ತಿದ್ಲು. ನಿನ್ನೆ ರಾತ್ರಿ ಕೂಡ ಇಬ್ರನ್ನ ನೋಡಿದ್ದೆ. ಮತ್ತೆ ನೋಡಿದ್ರೆ ಒಬ್ಳೇ ಇದೆ. ಈಗಲೂ ಕೂಡ ಒಬ್ಬರೇ ಬರ್ತಾ ಇದಾರೆ ನೋಡ್ರಿ. ಬರ್ತಿರೋದು ಗಂಗನ ನಿತ್ಯನಾ? ನಿತ್ಯ ಯಾವಾಗ್ಲೂ ಸತ್ಲಂತಲ್ಲ, ಇವಳು ಗಂಗಾನೆ. ಗುಡ್ ಮಾರ್ನಿಂಗ್ ಮೇಡಮ್. ನಾನು ನಿತ್ಯ ಅಲ್ಲ, ನಾಣಿ ಅವ್ರೆ. ಗೊತ್ತು ಮೇಡಮ್, ನಿತ್ಯ ಮೇಡಮ್ ಆದ್ರೆ ನಾಣಿ ಅಂತಾರೆ, ನೀವ್ ಯಾವಾಗ್ಲೂ ನಾಣಿ ಅವರೇ ಅಂತೀರ. ಮುಗಿತಾ ನಿಮ್ ಮಾತುಕತೆ? ಮತ್ತೆ ಯಾವ ಮುಖ ಇಟ್ಕೊಂಡ್ ಬಂದೆ ಈ ಮನೆಗೆ? ಯಾರಿಗ್ ಮೋಸ ಮಾಡಕ್ ಬಂದೆ? ನಿನ್ ಗುಟ್ಟೆಲ್ಲ ರಟ್ಟಾಗೋಯ್ತು, ನೀನ್ ಯಾರು ಅಂತಾನು ಗೊತ್ತಾಯ್ತು. ಆಫ್ಟರ್ ಆಲ್ ನಮ್ಮ ಮನೆಯಲ್ಲಿ ಅಡ್ಗೆ ಮಾಡೋ ಕೆಲಸದವಳು ಮಗಳು ನೀನು. ಎಷ್ಟು ನಾಟಕ ಆಡ್ಬಿಟ್ಟೆ. ಹುಲಿ ತಂಟೆಗೆ ಹೋದ್ರೆ ಸುಮ್ನೆ ಬಿಡುತ್ತಾ? ಕಾಸೀಸ ಕಿವಿಗ್ ಬಿದ್ದಾಗ ಆಯ್ತು ತಾನೆ. ಚಳಿ ಜ್ವರ ಬರ್ದೇ ಇದ್ರು ಮೈಯೆಲ್ಲ ನಡುಗ್ತಿದೆ ತಾನೆ. ಇಷ್ಟು ದಿನ ನಿತ್ಯ ಜಾಗದಲ್ಲಿ ನಾನಿದ್ದೀನಿ ಅಂತ, ನಿತ್ಯ ಹಾಗೆ ನಟಿಸ್ತಿದ್ದೀನಿ ಅಂತ ಎಲ್ಲೋ ಮನ್ಸಲ್ಲಿ ಚಿಕ್ಕ ತಪ್ಪು ಮಾಡಿರೋ ಭಾವನೆ ಇರ್ತಿತ್ತು. ಈಗ ಮುಖವಾಡ ತೆಗ್ದಾಯ್ತು. ಗಂಗಾ ಹಾಗೆ ಬಂದಿದ್ದೀನಿ. ನಾನು ನಿತ್ಯ ಹಾಗೆ ಸಿಟಿಲಿ ಹುಟ್ಟಿ ಬೆಳ್ದಿಲ್ಲ, ಸ್ವಚ್ಛವಾಗಿರೋ ಹಳ್ಳಿ ಊರಲ್ಲಿ ಹುಟ್ಟು ಬೆಳ್ದವಳು. ಇದು ನಿತ್ಯ ಹಾಗೆ ಪಿಜ್ಜಾ ಬರ್ಗರ್ ತಿಂದು ಬೆಳ್ದಿರೋ ದೇಹ ಅಲ್ಲ, ಮೈ ಬಗ್ಸಿ ದುಡ್ದಿರೋ ದೇಹ. ನಾನು ಫಿಲ್ಟರ್ ನೀರ್ ಕುಡ್ಕೊಂಡ್ ಬಂದವಳಲ್ಲ, ಕಾವೇರಿ ನೀರ್ ಕುಡ್ದು ಬೆಳ್ದವಳು. ನನ್ಗೆ ಸ್ಟೈಲ್ ಆಗಿ ಇಂಗ್ಲಿಷ್ ಮಾತಾಡೋಕ್ ಬರಲ್ಲ. ಏನೇ ಇದ್ರೂ ಮುಖದ ಮೇಲೆ ಹೊಡೆದು ಹಾಗೆ ಹೇಳ್ತೇನೆ. ನನ್ನ ಹತ್ರ ಇಟ್ಕೊಂಡ್ರೆ ಅಂದ್ಕೊಳ್ಳಿ, ತಾರ್ ಮಾರ್ ತಕ್ಕಡ್ ಮಾರೆ ಸೊ ಟಪಕ್ ಅಂತ ಸೌಂಡ್ ಬರುತ್ತೆ. ಏನ್ ಅಂದ್ಕೊಂಡ್ರಿ? ನನ್ ಗಂಡಿನ ಮನೇಲಿ ಇತ್ಕೊಂಡ್ರೆ ನನ್ನೇ ಹೋಗೋಂತೀರಾ? ಯಾವ ಕೆಲ್ಸನೂ ಮಾಡ್ದೆ ಬಿಟ್ಟು ಇಷ್ಟು ದಿನ ಮುಕ್ಕಿದ್ದು ಸಾಲ್ದ? ನನ್ನೇ ಯಾರು ಅಂತೀರಾ? ನಾನು ಮನೆ ಕೆಲ್ಸ ಮಾಡೋಕ್ಕೂ ಲಾಯಕ್ಕಿಲ್ದವಳ? ಕಾಲು ಕೈ ಕಟ್ ಹಾಕಿ ಮೂಟೆ ಕಟ್ಟಿ ನಮ್ ಕಾವೇರಿಗೆ ಎಸ್ಬಿಡ್ತೀನಿ. ಅವರು ನಮ್ಮಮ್ಮನೇ ಅಲ್ಲ, ನಾನು ನಿತ್ಯನೂ ಅಲ್ಲ, ನಾನು ಗಂಗಾ. ನಿತ್ಯ ಗಂಗಾ ಅಂತ ಇಬ್ರಿದ್ದಾರೆ. ನಿತ್ಯ ಗಂಗಾ ಅಂತ ಒಂದೇ ಹೋಲಿಕೆ ಇರೋ ಇಬ್ರಿದ್ದಾರೆ. ನಿತ್ಯ ರೂಪ ಅವ್ರ ಮಗಳು, ನಾನು ತುಳಸಿ ಮಗಳು. ಹಾಗೆ ಅಮ್ಮನ್ನ ಬದುಕಿಸ್ಕೊಳ್ಳೋಕೆ ಆಪರೇಷನ್ ದುಡ್ಡಿಗೋಸ್ಕರ ಈ ನಾಟಕ ಶುರು ಮಾಡಿದ್ ನಾನು.
ನಿಮ್ಮನ್ನೇ ಮದ್ವೆ ಆಗ್ಬೇಕಾಯ್ತು. ಏನ್ರಿ? ನಿತ್ಯ ಸತ್ತೋದ್ಲು. ನಿತ್ಯ ಆಗಿ ಗಂಗಾ ನಿಮ್ ಕಣ್ಮುಂದೆ ಇರೋ ಹಾಗಾಯ್ತು. ಇದು ನಡೆದಿತ್ತು. ಇದ್ರಲ್ಲಿ ಗಂಗಾ ಮಾಡಿರೋ ಮೋಸ ಆಗ್ಲಿ, ಗಂಗಾಗಾಗೋ ಲಾಭ ಆಗ್ಲಿ, ಗಂಗಾ ಸ್ವಾರ್ಥ ಆಗ್ಲಿ ಏನೂ ಇಲ್ಲ. ಕೇವಲ ಗಂಗಾ ನಾನ್ ಆಡ್ಸಿರೋ ಆಟದ ಗೊಂಬೆ ಮಾತ್ರ. ಅವಳು ಪಾಪ ಪುಣ್ಯ ತಿಳಿದೇ ಇರೋ ಅಮಾಯಕಿ. ಇವ್ರ್ಯಾಕೆ ನನ್ ಪರವಾಗಿ ಮಾತಾಡ್ತಿದ್ದಾರೆ? ನೀವು ಪ್ರಶ್ನೆ ಮಾಡ್ಬೇಕಾದ್ರು, ಬೈಬೇಕು ಅನ್ಕೊಂಡ್ರು, ಶಿಕ್ಷೆ ಕೊಡ್ಬೇಕಾದ್ರು ಅದು ನನ್ಗೆ. ನಮ್ ವಂಶಕ್ಕೆ ಹಿಡ್ದಿರೋ ಗ್ರಹಚಾರ ಬಿಟ್ಟು ಹೋಯ್ತು. ತಲಾಂತರದ ಶಾಪ ಎಲ್ಲ ಈ ತಲೆಮಾರ್ಗೆ ಮುಗ್ದೋಯ್ತು. ಹೇಗೆ ಹೇಳ್ತೀರಾ ಅಜ್ಜಿ? ನಮ್ಗಿರೋ ಶಾಪದ ಪ್ರಕಾರ ಈ ಮನೆಗೆ ಕಾಲಿಡೋ ಮೊದಲನೇ ಸೊಸೆ ಸತ್ತೋಗ್ತಾಳೆ. ಇಲ್ಲಿವರೆಗೂ ಅದೇ ನಡೀತಾ ಬಂದಿದೆ. ನಿನ್ನ ತಲಾಂತರಕ್ಕೆ ಈ ಶೋಕ ದಾಟೋ ಹಾಗಾಗ್ಲಿ. ಇದೇ ನನ್ನ ಶಾಪ. ಆದ್ರೆ ಈ ತಲೆಮಾರಲ್ಲಿ ನಮ್ ಹಣೆ ಬರಹ ಬದ್ಲಾಯ್ತು ಜನಾರ್ದನ್. ನಾವು ಮಾಡಿರೋ ಪೂಜೆ, ಯಜ್ಞ, ಯಾಗ ಫಲ ಕೊಡ್ತು. ಶಾಪ ಕಳೆದೋಯ್ತು. ಜೈಗೆ ನಿತ್ಯ ಜೊತೆ ನಿಶ್ಚಿತಾರ್ಥ ಆಯ್ತು. ಅಂದ್ರೆ ಅದು ಅರ್ಧ ಮದ್ವೆ. ಗಂಗಾಗೆ ಜೈ ಜೊತೆ ಮದ್ವೆ ಆಯ್ತು. ಅಂದ್ರೆ ಅದು ಎರಡನೇ ಮದ್ವೆ ಆದ ಹಾಗೆ. ಆ ತರ ಜೈಗೆ ನಿತ್ಯ, ಗಂಗಾ ಅಂತ ಇಬ್ರು ಹೆಂಡ್ತಿರೋ. ನಿತ್ಯ ಮೊದಲನೇ ಹೆಂಡತಿ, ಗಂಗಾ ಎರಡನೇ ಹೆಂಡತಿ. ಶಾಪದ ಪ್ರಕಾರ ಮೊದಲನೇ ಹೆಂಡತಿ ಸತ್ತೋಗ್ತಾಳೆ. ಅದಕ್ಕೆ ನಿತ್ಯ ಸತ್ತೋದ್ಲು. ಜೈ ಎರಡನೇ ಹೆಂಡತಿ ಗಂಗಾ, ಈ ಮನೆ ಸೊಸೆ. ಕಲ್ಪನಾ ಹಾಗೆ ಗಂಗಾಗೆ ಶಾಪ ತಟ್ಟಲ್ಲ. 100 ಕಾಲ ಬದುಕ್ತಾಳೆ. ಈ ವಂಶ ಉಳಿಯುತ್ತೆ. ಮಕ್ಕಳು ಮರಿ ಅಂತ ಜೈ, ಗಂಗಾ 100 ಕಾಲ ಬದುಕ್ತಾರೆ. ನಿಜಾನೇ ಅಜ್ಜಿ. ನಿತ್ಯ ಸತ್ತೋಗಿದ್ದಾಳೆ ಅಂದ್ರೆ ಗಂಗಾ ಬದುಕ್ತಾಳೆ. ಗಂಗಾನೇ ಈ ಮನೆ ಸೊಸೆ. ಜೈ ಹೆಂಡತಿ ಗಂಗಾನೇ ಅಜ್ಜಿ. ಭಗವಂತ, ಇವ್ರಿಗೆ ಹೇಗೆ ಅರ್ಥ ಆಯ್ತಾ? ನಿತ್ಯ ಸತ್ತಿಲ್ಲ ಅಂತ ಇವ್ರಿಗೆ ಹೇಗೆ ಹೇಳಿ? ಈ ವಂಶದ ಶಾಪ ಗಂಗಾನ ಬೇಟೆ ಆಡುತ್ತೆ ಅಂತ ಹೇಗೆ ಹೇಳಿ? ನನ್ ಮಗಳು ಗಂಗಾನ ಹೇಗ್ ಬದುಕಿಸ್ಕೊಳ್ಳಿ? ಗೊತ್ತಿದ್ದೋ ಗೊತ್ತಿಲ್ದೇನೋ ಗಂಗಾ ಆಡಿದ ನಾಟಕದಿಂದ ನಮ್ ಮನೆಗೆ ಒಳ್ಳೇದೇ ಆಗಿದೆ ಜನಾರ್ದನ್. ಗಂಗಾ ಈ ಮನೆ ಅದೃಷ್ಟ ದೇವತೆ, ನಮ್ ಮನೆ ಬೆಳಕು. ಹೌದಜ್ಜಿ. ಹೇಗಾದ್ರೂ ಜೈನ್ ಒಪ್ಸಿ ಗಂಗಾ ಈ ಮನೇಲೇ ಇರೋ ಹಾಗೆ ಮಾಡ್ಬೇಕು. ಗಂಗಾನೇ ನಮ್ ಸೊಸೆ. ಹಾ, ಅಲ್ಲಿ ನಿನಗ್ ಪಿಂಡ ಇಡ್ತಿರೋರು ಬೇರೆಯವ್ರಲ್ಲ, ಸ್ವತಃ ಜೈ ಇಡ್ತಿರೋದು.
ಅಷ್ಟಕ್ಕೂ ಏನ್ ಮಾತಾಡ್ತಿದ್ರಿ ಅಜ್ಜಿ? ಏನೋ ಕೆಲ್ಸ ಇದೆ ಅಂತ ನನ್ನ ಕರ್ಕೊಂಡ್ ಬಂದು ನನ್ನ ಹತ್ರ ನೀವು ಮಾಡಿಸ್ತಿರೋ ಕೆಲ್ಸ ಇದಾ? ನಾನ್ ನಿತ್ಯನಿಗೆ ಪಿಂಡ ಇಡ್ಬೇಕಾ? ನಾನ್ ಸೆನ್ಸ್. ನೀನೇ ಇಡ್ಬೇಕು ಜೈ. ಅದೇ ಯಾಕೆ ಇಡ್ಬೇಕು ಅಂತ ಕೇಳಿದ್ದು. ಯಾಕೆಂದ್ರೆ ನೀನ್ ನಿತ್ಯ ಗಂಡ. ಗಂಡ ಯಾವ ತರ ಡ್ಯಾಡ್? ಅವಳು ಕುತಿಯಕ್ ತಾಳಿ ಕಟ್ಟಿದ್ನ, ಕಾಲಿ ಕಾಲುಂಗ್ರ ಹಾಕಿದ್ನ, ಜೊತೆಗ್ ಸಂಸಾರ ಮಾಡಿದ್ನ. ನಿಶ್ಚಿತಾರ್ಥ ಮಾಡ್ಕೊಂಡಿದ್ಯಲ್ಲಪ್ಪ. ಅದು ನಿಶ್ಚಿತಾರ್ಥ ಅಲ್ಲ ಚಿಕ್ಕಮ್ಮ. ಈ ಮೋಸ್ಕಾರರು ಸೇರಿ ಆಡಿರೋ ನಾಟಕ, ನನ್ನ ಫೂಲ್ ಮಾಡೋದಕ್ಕೆ ಇವ್ರು ಮಾಡಿರೋ ಪ್ರಾಕ್ಟಿಕಲ್ ಜೋಕ್. ಏನಾದ್ರೂ ಆಗಿರ್ಲಿ ಜೈ, ನಿತ್ಯ ಜೊತೆ ನಿನ್ಗೆ ನಿಶ್ಚಿತಾರ್ಥ ಆಗಿದೆ. ಅದು ಅರ್ಧ ಮದುವೆ ಆದಾಗೆ. ಶಾಸ್ತ್ರದ ಪ್ರಕಾರ ನಿತ್ಯ ನಿನ್ಗೆ ಹೆಂಡತಿ ಇದ್ದಾಗೆ. ಹಾಗಾಗಿ ಈ ಕರ್ತವ್ಯನ ಮಾಡ್ಲೇಬೇಕು. ನನ್ನ ಮೇಲೆ ಅವ್ರಿಗಿಲ್ದೇನೆ ಇರೋ ಜವಾಬ್ದಾರಿ ಅವ್ರ ಮೇಲೆ ನನಗೆ ಯಾಕಿರ್ಬೇಕು ಅಜ್ಜಿ? ರೆಸ್ಪಾನ್ಸಿಬಿಲಿಟೀಸ್ ಇದ್ದವ್ರಾಗಿದ್ರೆ ಹೀಗ್ ಮಾಡ್ತಾರ? ಜೀವನ ಜೊತೆ ಆಟ ಆಡ್ತಾರ? ಸುಳ್ಳು ಹೇಳಿ ಮೋಸ ಮಾಡ್ತಾರ? ನಡೆದಿದ್ದೇನೋ ನಡೆದೋಯ್ತು ಜೈ. ನಡಿಬೇಕಾಗಿರೋದು ಪದ್ಧತಿ ಪ್ರಕಾರ ನಡಿಬೇಕು. ಇಲ್ಲಿವರೆಗೂ ಯಾವ್ದು ಪದ್ಧತಿ ಪ್ರಕಾರ ನಡೀಲಿಲ್ಲ, ಅಂಡ್ ಇನ್ ಮುಂದೆನೂ ಕೂಡ ನಡೆಯಲ್ಲ. ಹಾಗಂದ್ರೆ ಹೇಗಪ್ಪ? ಎಷ್ಟ ಅಲ್ಲ ಅನ್ಕೊಂಡ್ರು ನಿತ್ಯ ನಮ್ಮನೆ ಅವಳೇನೆ. ಸಂಪ್ರದಾಯದ ಪ್ರಕಾರ ನಿತ್ಯ ಎಲ್ಲ ಕಾರ್ಯ ನೀನೇ ಮಾಡು. ಹೌದು ಸರ್, ನಿಮ್ ಕೈಲೇ ಈ ಕಾರ್ಯಕ್ರಮ ನಡೆದ್ರೆ ನಿತ್ಯ ಮೇಡಮ್ ಯಾವ ಲೋಕದಲ್ಲಿದ್ರೂ ಖುಷಿ ಪಡ್ತಾರೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಸರ್. ಬದುಕಿರೋರ್ಗೆ ಮನಶಾಂತಿ ಇಲ್ದಿರೋ ಹಾಗೆ ಮಾಡಿದ್ರು. ಇನ್ನು ಸತ್ತಿರೋರ್ಗೆ ಆತ್ಮಶಾಂತಿ ಅಗತ್ಯನಾ ನಾನಿ? ಶಾಸ್ತ್ರ, ಪದ್ಧತಿ, ಸಂಪ್ರದಾಯ ಇದ್ಯಾವುದು ನನಗ್ ಮೋಸ ಮಾಡೋದಕ್ಕೆ ಇವ್ರಿಗೆ ಅಡ್ಡ ಬರ್ಲಿಲ್ಲ. ಇವ್ರಿಗಿಲ್ದಿರೋ ಫಾರ್ಮಾಲಿಟೀಸ್ ನನಗೆ ಯಾಕೆ? ನಾನ್ ಯಾರಿಗೂ ಯಾವ ತರದ ಕಾರ್ಯನೂ ಮಾಡಲ್ಲ. ಬೇಕಾದ್ರೆ ಬದುಕಿರೋ ಇವಳಿಗೆ ಪಿಂಡಾಡೋದಕ್ಕೆ ಹೇಳಿ, ಖುಷಿಯಾಗಿಡ್ತೀನಿ. ಪೀಡೆ ತೊಲಗ್ತು ಅಂತ. ಜೈ, ಬಾಯಿಗೆ ಬಂದಾಗ ಮಾತಾಡದೆ ಹೇಳಿದ ಕೆಲ್ಸನ ಮಾಡು. ಬೇಡ ಬಿಡಿ ಅಜ್ಜಿ. ಜೈಗೆ ಇಷ್ಟ ಇಲ್ದಿರೋ ಕೆಲ್ಸ ಅವನ ಹತ್ರ ಮಾಡ್ಸೋದ್ ಯಾಕೆ? ಯಾವ ಕಾರ್ಯನೂ ಬೇಡ, ಬಿಟ್ಬಿಡಿ. ಈಗ ನಿಮ್ಗೆ ನನ್ನ ಇಷ್ಟ ಕಷ್ಟಗಳು ನೆನ್ಪಾಯ್ತಾ ಆಂಟಿ? ಇಷ್ಟು ದಿನ ಈ ಗೌರವ ಏನಾಗಿತ್ತು? ಹೆತ್ತು ಮಗಳು ಸತ್ತು ಹೋದ್ರು ನನಗ್ ಒಂದು ಮಾತು ಕೂಡ ಹೇಳ್ದಿರೋ ನೀವು ಇವತ್ ನಿಮ್ ಮಗಳಿಗೆ ನನ್ ಪಿಂಡ ಇಡ್ಲಿಲ್ಲ ಅಂತ ಇಷ್ಟು ಹರ್ಟ್ ಆಗ್ತಿದಿರಲ್ಲ. ಫೀಲಿಂಗ್ಸ್, ಎಮೋಷನ್ಸ್ ನಿಮಗ್ ಮಾತ್ರನಾ? ನನಗಿರಲ್ವಾ? ನಾನು ಮನುಷ್ಯ ಅಲ್ವಾ? ಸಾರಿ 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 ನಿಮ್ ದೃಷ್ಟಿಯಲ್ಲಿ ನಾನು ಬರೀ ಗೊಂಬೆ ಅಲ್ವಾ? ನೀವು ಆಡ್ಸಿರೋ ಆಟದ ಗೊಂಬೆ. ನಡೆದಿದ್ದಕ್ಕೆ ನಿತ್ಯಗೆ ಯಾವ ಸಂಬಂಧನೂ ಇಲ್ಲ ರೀ. ಮಧ್ಯದಲ್ಲಿ ನೀನ್ ಮಾತಾಡ್ಬೇಡ. ಯಾವ ಸಂಬಂಧನೂ ಇಲ್ವಂತೆ. ಇಲ್ದೇನೆ ನೀನ್ ಅವಳ ಪ್ಲೇಸಿಗೆ ಬಂದ್ಯಾ? ನನಗ್ ಮೋಸ ಮಾಡಿದ್ಯಾ? ಸರಿ, ನಾನೇ ಮೋಸ ಮಾಡ್ದೆ ಅಂದ್ಕೊಳ್ಳಿ. ಮಧ್ಯದಲ್ಲಿ ನಿತ್ಯ ಏನ್ ಮಾಡಿದ್ಲು? ನಿನಗ್ ಮಾತಾಡ್ಬೇಡ ಅಂತ ಹೇಳ್ದೆ ಅಲ್ವಾ? ನನ್ನ ಹತ್ರ ಮಾತಾಡೋ ಅರ್ಹತೆ ನಿನಗಿಲ್ಲ. ಇಷ್ಟಕ್ಕೂ ಈ ಕಾರ್ಯ ಮಾಡ್ತೀಯಾ ಇಲ್ವಾ ಜೈ? ಮಾಡಲ್ಲ ಡ್ಯಾಡ್. ಮಾಡ್ಬೇಕಾದ ಅಗತ್ಯ ನನಗಿಲ್ಲ. ಇದ್ ಅಗತ್ಯ ಅಲ್ಲಪ್ಪ. ನಿತ್ಯಗೋಸ್ಕರ ನೀನ್ ಮಾಡ್ಬೇಕಾಗಿರೋ ವಿಧಿ. ನನಗ್ ಯಾವ ವಿಧಿ, ಹಕ್ಕು ಏನು ಬೇಡ ಚಿಕ್ಕಮ್ಮ. ನೀವು ಬೇಡ ಅಂದ್ರೆ ದೂರ ಆಗಲ್ಲ ಸರ್. ಇದು ದೂರ ಆಗದಿದ್ರೆ ದೂರ ಮಾಡ್ಕೋತೀನಿ. ಇಲ್ಲ, ಈಗ್ಲೇ ಬಿಟ್ಟು ಹೋಗ್ತೀನಿ. ಬಿಡೋದು ಅಂದ್ರೇನು ಜೈ? ಕೊನೆದಾಗಿ ಹೇಳ್ತಾ ಇದ್ದೀನಿ, ನಿತ್ಯಗೆ ಪಿಂಡ ಪ್ರದಾನ ಮಾಡ್ತೀಯೋ ಇಲ್ವೋ? ಈ ಮೋಸಗಾತಿಗೋ ಅನಾಥ ಶವಕ್ಕೋ ಅಂತ್ಯಕ್ರಿಯೆ ಮಾಡ್ತೀನೋ ಹೊರತು ನಿತ್ಯನಿಗೆ ಮಾಡಲ್ಲ ಅಜ್ಜಿ. ಈ ಪ್ಲೇಸಲ್ಲಿ ನಾನು ಒಂದ್ ಕ್ಷಣನೂ ಇರಲ್ಲ. ನಿಂತ್ಕೋ ಜೈ. ನಿತ್ಯಗೆ ನೀನು ಪಿಂಡ ಪ್ರದಾನ ಮಾಡ್ಲಿಲ್ಲ ಅಂದ್ರೆ ನನಗ್ ಮಾಡ್ಬೇಕಾಗುತ್ತೆ.
ಮನೆಯವರು ಸರಿ ಇದ್ರೆ ಬೇರೆಯವರು ಕೂಡ ಸರಿ ಇರ್ತಾರೆ. ಮೊದ್ಲು ನೀನ್ ನನಗೆ ರೆಸ್ಪೆಕ್ಟ್ ಕೊಟ್ರೆ ಬೇರೆಯವರು ಕೂಡ ರೆಸ್ಪೆಕ್ಟ್ ಕೊಡ್ತಾರೆ. ಈಗ ಅದೊಂದೇ ಬಾಕಿ. ಮೊದ್ಲು ಹೊಳೆ ದಡಕ್ಕೆ ಹೇಗ್ ಹೋಗ್ಬೇಕೋ ಅದನ್ನ ಯೋಚನೆ ಮಾಡಿ. ಎಲ್ರೂ ಚೆನ್ನಾಗಿರೋ ಕಾರಲ್ಲಿ ಹೋಗಿ ನಮ್ಮನ್ ಮಾತ್ರ ಕಾರನ್ನು ಈ ಗುಜ್ರಿಲ್ ಬರೋಕ್ ಹೇಳಿದ್ರು. ಏನ್ ಮಾಡೋದು? ಅದು ಸ್ಟಾರ್ಟ್ ಆಗೋವರೆಗೂ ವೆಯ್ಟ್ ಮಾಡೋದು. ಅಲ್ಲಿವರೆಗೂ ಕಾಯ್ತಿದ್ರೆ ಅಲ್ಲಿ ಕಾರ್ಯ ಎಲ್ಲ ಆಗೋಗಿರುತ್ತೆ. ಕೊನೆಗ್ ಪಿಂಡ ತಿನ್ನೋಕ್ ಬರೋ ಕಾಗೆ ಹಾಗೆ ಹೋಗ್ಬೇಕು ನಾವು. ಅದೇನು ನಮ್ಗೆ ಬೇಕಾದವರು ಪಿಂಡ ಪ್ರದಾನ ಕಾರ್ಯಕ್ಕೆ ಹೋಗೋ ಹಾಗೆ ಅರ್ಜೆಂಟ್ ಮಾಡೋದು ಯಾಕೆ ಚಂದ್ರಿಕಾ? ಸತ್ತಿದ್ದು ರೂಪಾ ಮಗಳು. ಅರ್ಜೆಂಟ್ ಮಾಡ್ತಿರೋದು ನಾನಲ್ಲ, ನಮ್ಮಜ್ಜಿ. ಅವಳು ಯಾವಳ ಸತ್ರೆ ನಾವೇನ್ರಿ ಅವಳಗ್ ಪಿಂಡ ಇಡೋದು? ನನಗ್ ಅರ್ಥ ಆಗ್ಲಿಲ್ಲ. ನಂಗೂ ಕೂಡ ಅರ್ಥ ಆಗ್ತಿಲ್ಲ. ನಿತ್ಯ ಸತ್ತು ಹೋದ್ಲ ಅನ್ನೋ ನೋವು ಒಬ್ರಿಗೂ ಇಲ್ಲ. ಆ ರೂಪ ಅಂತೂ ಬೇರೆ ಯಾರೋ ಸತ್ತು ಹೋದ ಹಾಗೆ ತನ್ ಮಗಳು ಸತ್ತಿದ್ದಾಳೆ ಅಂತ ಸ್ಟೇಟ್ಮೆಂಟ್ ಕೊಟ್ಲು. ರೂಪಾ ಬಿಹೇವಿಯರ್ ಒಂದ್ ಕಡೆ ಆದ್ರೆ ನಮ್ ಅಜ್ಜಿ ಮಾಡ್ತಿರೋ ಅವಸರ ನೋಡಿದ್ರ? ನಿತ್ಯ ಸತ್ತಿದ್ ನಮ್ಗೇನೋ ಒಳ್ಳೇದು ಅನ್ನೋ ಹಾಗೆ ಕೆಲಸದವಳ ಮಗಳು ಗಂಗನೇ ನಮ್ ಸೊಸೆ ಅಂತ ಡಿಕ್ಲೇರ್ ಮಾಡ್ಬಿಟ್ರು. ಜೈಗ್ ಇಷ್ಟ ಇಲ್ದಿದ್ರು ಅವನಿಗೆ ಇವಳನ್ನ ಗಂಟ್ ಹಾಕ್ತಿದ್ದಾರೆ. ಅವನ್ ಜೊತೆ 2 ದಿನ ಕೂಡ ಕಳಿದಿರೋ ನಿತ್ಯಂಗೆ ಅವನ್ ಕೈಯಲ್ಲೇ ಪಿಂಡ ಇಡಿಸ್ತಿದ್ದಾರೆ. ಇದೆಲ್ಲ ನೋಡ್ತಿದ್ರೆ ನಮ್ಗೆ ತಿಳಿಯದೇ ಇರೋ ಮಿಸ್ಟ್ರಿ ಏನೋ ನಡೀತಿದೆ ಅಂತ ನನ್ಗನ್ಸ್ತಿದೆ. ಅದಕ್ಕೆ ಬೇಕು ಅಂತ ನಮ್ಮನ್ನ ಸೈಡ್ ಮಾಡ್ತಿದಾರೇನೋ. ಅವ್ರ ಸೈಡ್ ಮಾಡಿದ್ರೆ ನಾವು ಸೈಡ್ ಬಿಡ್ತೀವ? ಅಡ್ಡಗಟ್ಟ. ಏನ್ ಜನನಪ್ಪ, ಯಾರು ನಿಲ್ಲಿಸ್ತಾನೆ ಇಲ್ವಲ್ರಿ? ಹಾಗೆ ಚಂದ್ರಿಕಾ, ಕೆಲವ್ರನ್ನ ನೋಡಿದ್ರೆ ನಿಲ್ಸೋಣ ಅನ್ಸತ್ತೆ, ಕೆಲವ್ರನ್ನ ನೋಡಿದ್ರೆ ಓಡ್ಬೇಕು ಅನ್ಸತ್ತೆ. ಫೇಸ್ ವ್ಯಾಲ್ಯೂ. ಏನು ಸೆಟೈರಾ? ಅಲ್ಲ, ರಿವೆಂಜ್. ನಾಚಿಕೆ ಆಗಲ್ವಾ? ಯಾವ ಕೆಲ್ಸ ಮಾಡಕ್ ಆಗದಿದ್ರೆ ಹೋಗ್ಲಿ, ಹೆಂಡತಿ ಮೇಲೆ ಪ್ರತೀಕಾರನ? ನೋಡ್ತಾ ಇರಿ, ಈ ಸಲ ಬರೋ ವೆಹಿಕಲ್ ನಿಲ್ಲಿಸ್ತಾ ಇದ್ರೆ ನಾನ್ ಚಂದ್ರಿಕಾನೇ ಅಲ್ಲ. ಹಾ, ನೋಡಿ. ಲಿಫ್ಟ್. ನೀನ್ ಯಾಕೆ ಬಂದೆ ನಿತ್ಯ? ನಿನಗೆ ಆ ಗಂಗನ್ ಹುಚ್ಚ ಹಿಡ್ದಿದ್ದು ನಿನಗೆ. ಅದಕ್ಕೆ ಅವಳನ್ನ ಬದುಕ್ಸೋಕೆ ನನ್ನ ಸಾಯಿಸ್ತಾ ಇರೋದು. ಬದುಕಿರೋ ನನ್ಗೆ ಪಿಂಡ ಇಡಿಸ್ತಾ ಇದ್ದೀರಾ. ನನ್ನ ಶಾಶ್ವತವಾಗಿ ಸಮಾಧಿ ಮಾಡಕ್ ನೋಡ್ತಾ ಇದ್ಯಾ? ಇದೆಲ್ಲ ನೀನು ಗಂಗಾಗೋಸ್ಕರ ಮಾಡ್ತಾ ಇದ್ಯಾ? ಅಯ್ಯೋ ಇಲ್ಲ ನಿತ್ಯ, ಇಲ್ಲಿ ನಡೆಯೋದು ಯಾವ್ದು ನನ್ ಕೈಯಲ್ಲಿಲ್ಲ. ಐ ಆಮ್ ಹೆಲ್ಪ್ಲೆಸ್. ನೀನು ಯಾವತ್ ಹೆಲ್ಪ್ ಮಾಡಿದ್ಯಾ ಅಂತ ಇವತ್ ಮಾಡೋಕೆ? ನಿನಗೆ ನನಗಿಂತ ಗಂಗಾನೇ ಹೆಚ್ಚಾದ್ಲು. ಅಲ್ಲಿ ಏನ್ ಆಗ್ತಿದೆ ಅಂತ ನಿನಗೆ ಗೊತ್ತಾಗ್ತಿದ್ಯಾ ಮಾಮ್? ನನ್ಗೆ ಕೈ ತುತ್ತಿಡ್ಬೇಕಾದ ಜೈ ಪಿಂಡ ಇಡ್ತಿದ್ದಾನೆ. ನನ್ ಜೊತೆಗೆ ಜೀವನ ಪೂರ್ತಿ ಬದುಕ್ಬೇಕಾದ ಜೈ ನಾನು ಆಗ್ಲೇ ಸತ್ತು ಹೋದೆ ಅನ್ಕೊಂಡಿದ್ದಾನೆ. ಜೈ ದೃಷ್ಟಿಲಿ ಈಗ ನಾನು ಏನೂ ಅಲ್ಲ, ಸತ್ತಿರೋ ಶವ. ಇಲ್ಲ ನಿತ್ಯ, ಇದನ್ನ ಜೈ ಕೂಡ ಇಷ್ಟಪಟ್ಟು ಮಾಡ್ತಿಲ್ಲ. ಅವನಜ್ಜಿ ಬಲವಂತಕ್ಕೋಸ್ಕರ ಮಾಡ್ತಾ ಇದ್ದಾನೆ. ಯಾಕೆ ಮಾಡಿದ್ರೆ ಏನು ಮಾಮ್? ನಾನು ಸತ್ತೆ ಅನ್ಕೊಂಡೆ ಅಲ್ವಾ ಮಾಡ್ತಾ ಇರೋದು. ಅದಕ್ಕೆ ನಾನು ಬದುಕಿದ್ದೀನಿ ಅಂತ ಜೈಗೆ ಈಗಲೇ ತಿಳಿಬೇಕು. ನಿತ್ಯ ಬೇಡ, ಇದು ಸರಿಯಾದ ಟೈಮ್ ಅಲ್ಲ. ಆಗ್ಲೇ ತನ್ಗೆ ಮೋಸ ಮಾಡಿದ್ದಾಳೆ ಅಂತ ಗಂಗಾ ಮೇಲೆ ಜೈ ಕೋಪ ಮಾಡ್ಕೊಂಡಿದ್ದಾನೆ. ನೀನ್ ಈ ಟೈಮಲ್ಲಿ ಜೈಗೆ ಕಾಣಿಸಿದ್ರೆ
ಗಂಗಾಗಿಂತ ಹೆಚ್ಚು ನಿನ್ನೆ ಹೇಟ್ ಮಾಡೋದು ಅವನು. ಲೈಫಲ್ಲಿ ನಿನ್ಗೆ ಯಾವತ್ತೂ ಮತ್ತೆ ಜೈ ಸಿಗೋದೇ ಇಲ್ಲ. ಹಾಗಂತ ನಾನು ಕಾಮಾಗಿದ್ರೆ ಆ ಗಂಗಾ ನನ್ಗೆ ಜೈನ ಬಿಡ್ತಾಳ? ನಾನ್ ಸತ್ತೆ ಅಂತ ಇಲ್ಲಿ ತನಕ ಅವಳಿಗೆ ಮಾತ್ರ ಗೊತ್ತಿತ್ತು, ಈಗ ಎಲ್ರಿಗೂ ಗೊತ್ತಾಯ್ತು. ಇದಕ್ಕೆ ಕಾರಣ ನೀನು, ಆ ಗಂಗಾ. ಇದಕ್ಕೆ ಸೊಲ್ಯೂಷನ್ ನಾನು ಬದುಕಿದ್ದೀನಿ ಅಂತ ಜೈಗೆ, ಆ ಫ್ಯಾಮಿಲಿಗೆ ಗೊತ್ತಾಗೋದು. ನನ್ ಸಾವನ್ನ ನೀನು ಒಪ್ಕೋತೀನಿ ಹೊರತು ನಾನು ನನ್ ಸೋಲನ್ನ ಒಪ್ಕೊಳ್ಳಲ್ಲ. ನನ್ ಪ್ಲೇಸ್ ನಂಗೆ ಬೇಕು. ಆ ಗಂಗಾ ಹೋಗ್ಬೇಕು, ಜೈ ಜೊತೆ ಜೀವನ ನಂಗೆ ಬೇಕು ಮಾಮ್. ಅಂದ್ರೆ ನಾನು ಬದುಕೆ ಇದ್ದೀನಿ ಅಂತ ಆ ಗಂಗಾ ಜೊತೆಗೆ ಎಲ್ರಿಗೂ ಗೊತ್ತಾಗ್ಬೇಕು. ಅದಕ್ಕೆ ನನ್ನ ತಡಿಬೇಡ ಮಾಮ್. ಹಾಗಲ್ಲ ನಿತ್ಯ, ನಾನ್ ನಿನ್ನ ತಡಿತಿರೋದು ಅದಕ್ಕೆ. ಈಗ ನೀನ್ ಅಲ್ಲಿ ಹೋಗೋದ್ರಿಂದ ಯಾವ ಉಪಯೋಗನೂ ಇಲ್ಲ. ಇಷ್ಟು ದಿನ ನಿನ್ ಪಟ್ಟ ಕಷ್ಟ ಎಲ್ಲ ವೇಸ್ಟ್ ಆಗತ್ತೆ. ನೀನು ನಿನ್ ಹಠ ಮುಖ್ಯ ಅನ್ಕೋತಿದ್ಯಾ ಹೊರತು ಶಾಪದ ಬಗ್ಗೆ ಪೂರ್ತಿ ಮರ್ತೋಗಿದ್ಯಾ. ನಿತ್ಯ ನಿತ್ಯ ಇರು, ಗಂಗಾ ಇಲ್ಲೇ ಬರ್ತಿದ್ದಾಳೆ. ನೀನ್ ಹೋಗು ಇಲ್ಲಿಂದ. ಗಂಗಾ ಬಂದ್ರು ಜೈ ಬಂದ್ರು ಯಾರ್ ಬಂದ್ರು ನಾನು ಹೋಗಲ್ಲ ಅಂದ್ರೆ ಹೋಗಲ್ಲ. ಇವತ್ತು ಏನೋ ಒಂದು ಡಿಸೈಡ್ ಆಗ್ಬೇಕು. ನಿತ್ಯ ಕಾಮ್ ಡೌನ್ ಪ್ಲೀಸ್, ಕಾಮ್ ಡೌನ್. ಇದು ಟೈಮ್ ಅಲ್ಲ, ದಯವಿಟ್ಟು ನನ್ ಮಾತು ಕೇಳು. ಕೇಳಲ್ಲ ನಿತ್ಯ ಪ್ಲೀಸ್. ನಾನು ಯಾರ ಮಾತು ಕೇಳಲ್ಲ, ನಿನ್ ಮಾತಂತೂ ಕೇಳೋದೇ ಇಲ್ಲ. ರೂಪಾ ಮೇಡಮ್ ಯಾರ ಹತ್ರ ಮಾತಾಡ್ತಿದ್ದಾರೆ? ಅಲ್ಲಿ ಮಗಳು ಪಿಂಡ ಪ್ರಧಾನ ಕಾರ್ಯನ ಬಿಟ್ಟು ಇವ್ರು ಮಾಡ್ತಿರೋ ಕೆಲ್ಸ ಏನು? ವಾಟ್ ಹ್ಯಾಪನ್ ನಿತ್ಯ? ಯಾಕೆ ಊಟ ಅನ್ಬಿಸಾಕ್ತಿದ್ಯಾ? ಅದು ನಂಗೆ ಫುಡ್ ಹಾಗೆ ಕಾಣಿಸ್ತಾ ಇಲ್ಲ ಮಾಮ್. ಅಲ್ಲಿ ನನ್ಗಿಟ್ಟಿರೋ ಪಿಂಡದ ಹಾಗೆ ಕಾಣಿಸ್ತಾ ಇದೆ. ನನ್ ಪಿಂಡನ ನಾನೇ ತಿನ್ಬೇಕಾ ಹೇಳು? ನಿತ್ಯ, ನಿಂಗೆ ಹೇಳ್ಬೇಕಾಗಿರೋದ್ನೆಲ್ಲ ಹೇಳಾಯ್ತು. ಇನ್ನು ನಿನ್ನಿಷ್ಟ. ನೀನಿನ್ನೂ ಅದೇ ಮೂಡಲ್ಲಿದ್ರೆ ನಾನೇನ್ ಮಾಡ್ಲಿ ಹೇಳು? ನೀನೇನು ಮಾಡಲ್ಲ, ಐ ನೋ. ಇಷ್ಟು ರೆಕ್ಲೆಸ್ ಆಗಿ ಹೇಗ್ ಮಾತಾಡ್ತೀಯ ಮಾಮ್ ನೀನು? ನಾನು ಬದುಕಿದ್ದಾಗ್ಲೇ ಅಲ್ಲಿ ಪಿಂಡ ಇಡ್ತಾ ಇದ್ರೆ ಹೆತ್ತ ತಾಯಿಯಾಗಿ ಏನ್ ಮಾಡ್ದೆ ನೀನು? ಕನಿಷ್ಠ ತಡಿಯಕ್ ನೋಡಿದ್ಯಾ? ಆ ಫ್ಯಾಮಿಲಿ ಜೊತೆ ಸೇರಿ ನಂಗೆ ಶ್ರದ್ಧಾಂಜಲಿ ಮಾಡ್ಬಿಟ್ಟೆ. ಬದುಕಿದ್ದಾಗ್ಲೇ ಪಿಂಡ ಇಟ್ರೆ ಆ ಪೇನ್ ಹೇಗಿರುತ್ತೆ ನಿನಗೆ ಗೊತ್ತಿಲ್ಲ ಮಾಮ್. ನಾನ್ ಪ್ರೀತಿಸೋನೆ ನಾನ್ ಸತ್ತೆ ಅಂದ್ಕೊಂಡು ನನ್ ಡೆತ್ ಸೆರೆಮನಿ ಮಾಡ್ತಾ ಇದ್ರೆ ನನಗಾಗ್ತಿರೋ ಹರ್ಟ್ ನಿನಗೆ ಗೊತ್ತಾಗಲ್ಲ. ನಾನ್ ಇರ್ಬೇಕಾದ ಪ್ಲೇಸ್ ಅಲ್ಲಿ ಆ ಗಂಗಾ ನಿಂತ್ಕೊಂಡು ನನ್ ಸಾವನ್ನ ನೆನೆಸ್ಕೊಂಡು ಮೌನಾಚರಣೆ ಮಾಡ್ತಾಳೆ. ಅದ್ನ ನನ್ ಕಣ್ಣಾರೆ ನೋಡ್ತಾ ಶಾಪದಿಂದ ಅವಳು ಸಾಯ್ಬೇಕು, ಜೈ ಹತ್ರ ನಾನು ಹೋಗ್ಬೇಕು. ಇದೇ ಅಲ್ವಾ ನಡಿಬೇಕು? ಅದು ನಡೆಯಲ್ಲ. ಯಾಕೆ? ಯಾಕಾಗಲ್ಲ? ನಡಿಬಾರ್ದು. ಅದೇ ಯಾಕೆ ಮಾಮ್? ಯಾಕಂದ್ರೆ ಗಂಗಾ ನಿಲ್ಸ್ಬಿಟ್ಯಲ್ಲ, ಹೇಳು. ಗಂಗಾ ಯಾಕೆ ಬಲಿ ಆಗ್ಬಾರ್ದು? ಅವಳು ನಿನ್ ಮಗಳು ಅಂತಾನಾ? ನಿತ್ಯಗೆ ನಿಜ ಗೊತ್ತಾಗೋಯ್ತಾ? ನನಗಿಂತ ಅವಳ ಬಗ್ಗೆನೇ ಹೆಚ್ಚು ಯೋಚನೆ ಮಾಡ್ತೀಯಲ್ವಾ? ಅಂದ್ರೆ
ಅವಳು ಹೆತ್ತ ಮಗಳಿಗೆ ಸಮ ಆದ ಹಾಗಲ್ವಾ? ಥ್ಯಾಂಕ್ ಗಾಡ್, ಗೊತ್ತಾಗ್ಲಿಲ್ಲ. ಒಂದನ್ನ ನೆನ್ಪಿಟ್ಕೊ ಮಾಮ್, ಗಂಗಾ ನಿಂಗೆ ಸ್ವಂತ ಮಗ್ಳ ಹಾಗೆ ಇರಬಹುದು, ಆದ್ರೆ ನನ್ಗೆ ಅವಳು ಏನೂ ಅಲ್ಲ. ಅವಳು ನನಗೆ ಅಕ್ಕ ಆಗ್ಬೇಕು, ತಂಗಿ ಆಗ್ಬೇಕು ಅಂತ ವರ್ಷೆ ಹೇಳಿದ್ರೆ ನಾನು ಒಪ್ಪಲ್ಲ. ಅವಳು ನನಗೋಸ್ಕರ ಹುಟ್ಟಿರೋ ಬಲಿ ಪಶು ಮಾತ್ರನೇ. ಬಲಿ ಆಗೋದು ತಪ್ಪಲ್ಲ. ಗಂಗಾನ ಬಲಿ ಆಗೋದಕ್ ನಾನ್ ಬಿಡಲ್ಲ. ಅವಳು ಸಾಯೋದನ್ನ ನಿನಗೆ ತಡೆಯಕ್ಕಾಗಲ್ಲ ಮಾಮ್. ತಡಿತೀನಿ ಅಂದ್ರೆ ನನ್ನ ಕೊಲ್ತೀಯಾ? ಗಂಗಾನ ಬದುಕಿಸ್ತೀನಿ. ಇಂಪಾಸಿಬಲ್ ಮಾಮ್. ನಾನು ಡಿಸೈಡ್ ಆದೆ ಅಂದ್ರೆ ಆ ಯಮನು ಡಿಸೈಡ್ ಆದ ಹಾಗೆ. ಅವಳ ಪ್ರಾಣಕ್ಕೆ ಯಾವ ಪ್ರಾಣ ಅಡ್ಡ ಬಂದ್ರೂ ಆ ಪ್ರಾಣ ಕೂಡ ಹೋಗತ್ತೆ. ಅವಳನ್ನ ಕೊಂದು ಇವತ್ತು ಯಾವ ಪ್ಲೇಸ್ ಅಲ್ಲಿ ಅವರು ನನ್ಗೆ ಪಿಂಡ ಇಟ್ರೋ ಅದೇ ಪ್ಲೇಸ್ ಅಲ್ಲಿ, ಅದೇ ಜೈ ಕೈಲಿ, ಅದೇ ಫ್ಯಾಮಿಲಿ ಮುಂದೆ ನಿನ್ನ ಎದುರುಗಡೆನೆ ಗಂಗಾಗೆ ಪಿಂಡ ಇಡಿಸ್ತಾ ಇದ್ರೆ ನಾನು ನಿತ್ಯನೇ ಅಲ್ಲ. ಇಟ್ಸ್ ಮೈ ಚಾಲೆಂಜ್. ಬದುಕಿದ್ದು ಖುಷಿಯಿಂದ ಈ ಮನೇಲಿ ಇರ್ಬೇಕಾದ ಅಮ್ಮವರು ಇವತ್ತು ಗೋಡೆ ಮೇಲೆ ಫೋಟೋ ಆಗಿ ಒಂದು ನೆನಪಾಗಿ ಉಳಿದು ಹೋದ್ರಲ್ಲ ರೀ. ಎಲ್ಲರ ದೃಷ್ಟಿಲೂ ಆ ಫೋಟೋದಲ್ಲಿರೋಳು ನಿತ್ಯ, ಆದ್ರೆ ನನ್ ದೃಷ್ಟಿಲ್ ಮಾತ್ರ ಅದು ನೀನೇ. ಅವರು ನಾನು ಒಂದೇ ತರ ಇದ್ ಮಾತ್ರಕ್ಕೆ ನಾನು ಅವ್ರು ಆಗ್ತೀನಾ? ಅವರು ಅವರೇ, ನಾನು ನಾನೇ. ಅಲ್ಲ, ನಿತ್ಯ ಸತ್ ಹೋಗಿದ್ದಾಳೆ, ನೀನು ಬದುಕಿದ್ರು ಸತ್ ಹೋದ ಹಾಗೆ. ನನಗ್ ಮೋಸ ಮಾಡಿರೋ ನಿನ್ನ ಒಂದು ಶವದ ಹಾಗೆ ಟ್ರೀಟ್ ಮಾಡ್ತೀನಿ. ನನ್ ದೃಷ್ಟಿಲಿ ನಿನಗೆ ಯಾವ ಬೆಲೆನೂ ಇಲ್ಲ. ನೀನೊಬ್ಳು ಜೀವಂತ ಶವ ಅಷ್ಟೇ. ನನ್ ಪಾಲಿಗೆ ನೀನ್ ಯಾವತ್ತೋ ಸತ್ ಹೋದೆ. ಹೌದು, ನಿತ್ಯ ಸತ್ ಹೋದ್ಲು. ನಿತ್ಯ ಆಗಿ ನಾನು ಸತ್ ಹೋದೆ. ಈಗ ನಾನು ಗಂಗಾ, ಅಲ್ಮೇಲೂ ಗಂಗಾ. ನಾನು ನನ್ನ ಹಾಗೆ ಕರೀರಿ. ಶವನ ಕರೆಯೋಕ್ಕಾಗತ್ತಾ? ನಾನು ಶವ ಅಲ್ಲ, ಜೀವ ಇರೋಳು ಅಂತ ತೋರಿಸ್ಕೊಡ್ತೀನಿ. ನಂದು ಮೋಸ ಅಲ್ಲ, ಪ್ರಾಮಾಣಿಕತೆ ಅಂತ ನಿಮ್ಗೆ ಅರ್ಥ ಆಗತ್ತೆ. ಗಂಗಾಗೆ ನಿಮ್ಮನ್ನ ಗೆಲ್ತೀನಿ. ಇಂಪಾಸಿಬಲ್. ಇಂಪಾಸಿಬಲ್ ಇಲ್ಲ, ಯಾವ ಬಿಲ್ಲು ಇಲ್ಲ. ಈ ಗಂಗಾ ಹತ್ರ ಇಟ್ಕೊಂಡ್ರೆ ತಾರ್ಮಾರ್ ತಪ್ಪಡ್ ಮಾರೆ. ಏಯ್, ನಿನಗಿಷ್ಟ ಬಂದಿದ್ ಮಾಡ್ಕೊ ಹೋಗೆ. ನೀವ್ ನನ್ನ ಇಷ್ಟಪಡೋ ಹಾಗೆ ಮಾಡ್ತೀನಿ. ನನ್ ಮೇಲೆ ನಿಮ್ಗಿರೋ ಪ್ರೀತಿನ ಹೊರಗಡೆ ತರ್ತೀನಿ. ಈ ಗಂಗಾ ನಿಮ್ಗೆ ಇಷ್ಟ ಆಗೇ ಆಗ್ತಾಳೆ. ಯಾಕಂದ್ರೆ ಇದು ಗಂಗಾ ಮ್ಯಾಜಿಕ್. ಅದಕ್ಕೆ ನೀನು ಗಂಗಾ ಆದ್ರೂ ಆಗಿರೋ, ಮಂಗ ಆದ್ರೂ ಆಗಿರೋ, ಐ ಡೋಂಟ್ ಕೇರ್. ನನಗ್ ಚೀಟ್ ಮಾಡಿದ್ರೆ ನನ್ನ ಫ್ಯಾಮಿಲಿ ಕೂಡ ಕೇರ್ ಮಾಡಲ್ಲ. ನಾನು ಕೂಡ ನಿಮ್ ಫ್ಯಾಮಿಲಿನೇ ಬಾಸು, ನಿಮ್ ಹುಡುಗಿನೇ. ನೀವ್ ಕೊಟ್ಟಿರೋ ಲೈಸೆನ್ಸ್ ನನ್ನ ಹತ್ರನೇ ಇದೆ. ಇದು ತಾಳಿ ಅಲ್ಲ, ಜಸ್ಟ್ ದಾರ. ಒಂದ್ ಪ್ರಾಣಿ ಕಟ್ಟದೆ, ಮನುಷ್ಯ ಅನ್ನೋ ಭ್ರಮೇಲ್ ಕಟ್ಟದೆ. ಏನಾದ್ರೂ ಏನು ಕಟ್ಟಿದಿರಲ್ವಾ ರೀ? ರಾಮಪಾದ ತಾಗೆ ಕಲ್ಲು ಹೆಣ್ಣಾದ ಹಾಗೆ ನೀವ್ ಕಟ್ಟಿರೋ ತಾಳಿ ನನ್ನ ಮನುಷ್ಯನ್ ಮಾಡಲ್ವಾ? ನಿಮ್ ಮನ್ಸನ್ನ ಗೆಲ್ಲಲ್ವಾ ಏನು? ನಿನ್ ವಿಷಯದಲ್ಲಿ ನಾನು ಯಾವತ್ತೂ ಬದ್ಲಾಗಲ್ಲ. ಏನ್ ಮಾಡ್ತೀಯೋ ಮಾಡ್ಕೋ. ಮದ್ವೆ ಆಗಿದ್ದೀನಲ್ಲ ಬಾಸು, ಮಾಡ್ಬೇಕಾದ್ದೇ ಮಾಡ್ತೀನಿ. ಗೋ ಟು ಹೆಲ್ಪ್.